ಇಲ್ಲಿ ಕಾಣ್ತಾ ಇದ್ದೀರಾ ಅರ್ಜುನ್ ನಕಾಸ್ ವರ್ಕ್ಸ್ ಅಂತೇಳಿ. ಸದ್ಯಕ್ಕೆ ಕೊಳ್ಳೇಗಾಲದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕಂದಾಯವನ್ನು ಮಾಡಿಕೊಡುವಂತಹ ಒಂದು ಆಚಾರ್ಯರ ಅಂಗಡಿ. ಇವಾಗ ನಾನು ಕೊಳ್ಳೇಗಾಲದ ಬಿ ಅರ್ಜುನ್ ನಕಾಸ್ ವರ್ಕ್ಸ್ ಅನ್ನುವಂತಹ ಅಂಗಡಿಗೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಆಚಾರ್ಯರು ನೋಡ್ಬೋದು. ಇವ್ರು ಬಂದು ಅರ್ಜುನ್ ಆಚಾರ್ಯ ಅಂತೇಳಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಕೊಳ್ಳೇಗಾಲದಲ್ಲಿ ಸದ್ಯಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ಕಂದಾಯಗಳನ್ನು ಮಾಡಿಕೊಡೋರು ಇದೇ ಅರ್ಜುನ್ ಆಚಾರ್ಯರು ಅಂತೇಳಿ. ಇಲ್ಲಿ ನೋಡ್ಬೋದು ಜೋಡಿ ಕಂದಾಯವನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಇದ್ರ ಬಗ್ಗೆ ಇವರಿಂದನೇ ಒಂದಷ್ಟು ಮಾಹಿತಿಗಳನ್ನು ಪಡೆಯೋಣ ನಾವು. ಈಗ ತಾನೇ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಸಿದ್ಧಲಿಂಗ ಸ್ವಾಮಿಗಳು ಅಂತೇಳಿ ಕೊಳ್ಳೇಗಾಲದವರು ಮೂಲ. ಇಲ್ಲಿ ನೋಡ್ಬೋದು ಅರಮನೆಯ ರಾಜಗುರುಗಳು ಅಂತಲೂ ಕೂಡ ಹೇಳ್ತಾರಂತೆ ಇವರನ್ನು. ಸೊ ಕೊಳ್ಳೇಗಾಲದ ಪ್ರಮುಖ ಆಚಾರ್ಯರು ಅಂತ ಹೇಳ್ಬೋದು. ಶಿಲ್ಪಿಗಳು ಅವರೇ ಮಾಡಿರುವಂಥದ್ದು ಸಿದ್ಧಲಿಂಗ ಸ್ವಾಮಿಗಳು. ಹಾಗೆ ವರಹಸ್ವಾಮಿಯ ಕೆತ್ತನೆಯನ್ನು ಕೂಡ ಸಿದ್ಧಲಿಂಗ ಸ್ವಾಮಿಗಳೇ ಮಾಡಿರುವಂಥದ್ದು. ಹಾಗೆ ನಂದಿಯ ವಿಗ್ರಹವನ್ನು ಎಷ್ಟು ಚೆನ್ನಾಗಿ ಅವರು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಅವರ ಇಲ್ಲಿ ಕಲೆಯನ್ನು ನೀವೇ ನೋಡಿ ಹೇಳ್ಬೋದು. ಇದನ್ನು ಮಾಡಿದಂಥವರು ಇವರೇನೆ, ಕೊಳ್ಳೇಗಾಲದ ಸಿದ್ಧಲಿಂಗ ಸ್ವಾಮಿಗಳು ಆಚಾರ್ಯರು, ಮೈಸೂರಿನ ರಾಜಗುರುಗಳು ಅಂತ ಕೂಡ ಹೇಳ್ತಾರೆ ಇವರನ್ನು. ಸರ್ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಕೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅರ್ಜುನ್ ಅಂತ. ಮೂಲ ಕೊಳ್ಳೇಗಾಲನೇ. ಕೊಳ್ಳೇಗಾಲ. ನಮ್ಮ ಗುರುಗಳಾದ ಬಿ ಎನ್ ಚನ್ನಪ್ಪಾಚಾರ್ಯರ ಶಿಷ್ಯ ನಾನು. ಓಕೆ. ಇವರು ಆಸ್ಥಾನ ಕಲಾವಿದರು, ಅಂದರೆ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವರು. ಸುಮಾರು 200ಕ್ಕೂ ಹೆಚ್ಚು ಶಿಷ್ಯಂದರಿಗೆ ವಿದ್ಯಾಭ್ಯಾಸ ಮಾಡಿಕೊಟ್ಟಂಥವರು. ಕೊನೆ ಶಿಷ್ಯನಾಗುವುದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಅಲ್ಲಿಂದ ಅವರ ವಿದ್ಯಾಭ್ಯಾಸ ಮತ್ತು ಅವರ ಆಶೀರ್ವಾದದಿಂದ ಕೊಳ್ಳೇಗಾಲಕ್ಕೆ ಬಂದೆ. ಈಗ ಇಲ್ಲೇ ಒಂದು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಯಾವ ಮರವನ್ನು ಹಾಕ್ತೀವಿ ಅಂತಂದರೆ ಕಕ್ಕೆ ಮರವನ್ನೇ ಹಾಕಬೇಕು, ಬೇರೆ ಮರ ಹಾಕಬಾರ್ದು. ಈಗ ನೀವು ಕವನಗಳಲ್ಲಿ ಕೇಳಿರ್ತೀರ ಕಕ್ಕೆ ಮರದ ಕಂದಾಯ ಅಂತ. ಪ್ರಮುಖವಾಗಿ ಕಕ್ಕೆ ಮರ ನಾವು ಪೂಜೆ ಮಾಡೋದೇ ಮರಕ್ಕೆ. ಮರದ ಮೇಲೆ 5 ಹರಡೆಗಳು. ಈ 5 ಹರಡೆಗಳಲ್ಲಿ ಏನಪ್ಪ ವಿಶೇಷ ಅಂದರೆ, 5 ಅಂದರೆ ಏನು? ಪಂಚಭೂತಗಳು, ಪಂಚ ಋಷಿಗಳು ಮತ್ತು ಈ 5 ಜನರ ಸಂಕೇತವೇ ಈ ಹರಡೆಗಳು. ಈ ಹರಡೆಗಳಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಸಿದ್ದಪ್ಪಾಜಿ ಹಾಗೂ ಮಂಟೇಸ್ವಾಮಿಯವರ ಕಂದಾಯಗಳಲ್ಲಿ 5 ಹರಡೆ ಇರ್ತದೆ. ಚೆನ್ನಯ್ಯನಿಂಗಯ್ಯನವರ ಕಂದಾಯ ಅಂದರೆ ಕುರುಬನಕಟ್ಟೆ ಕಂದಾಯಗಳಿಗೆ 6 ಹರಡೆಗಳಿರ್ತದೆ. ಈ ಎಲ್ಲ ಕಂದಾಯಗಳಿಗಿಂತ ಸ್ವಲ್ಪ ಎತ್ತರವಾದದ್ದು ಕುರುಬನಕಟ್ಟೆ ಕಂದಾಯ. ಇದರಲ್ಲಿ ಕಬ್ಬಿಣದ ಬಾದ್ರಿ, ಅಂದರೆ ಇದು ಕಬ್ಬಿಣದಲ್ಲೇ ಇರಬೇಕು. ಸುಮಾರು ಜನ ಹಿತ್ತಾಳೆಯಲ್ಲಿ ಹಾಕ್ತಾರೆ, ಹಿತ್ತಾಳೆಯಲ್ಲಿ ಹಾಕಬಾರ್ದು. ಕಬ್ಬಿಣ, ತದನಂತರ ಬೆಳ್ಳಿ, ಹಿತ್ತಾಳೆ ಮತ್ತು ತಾಮ್ರ, ಚಿನ್ನ, ಈ 5 ಹಾಕಿ ಪಂಚಲೋಹದ ಕಂದಾಯ ಅಂತ ನಾವು ಮಾಡ್ತೀವಿ. ಈ ಕಂದಾಯದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಒಟ್ಟು 2 ಶೈಲಿಯ ಕಂದಾಯಗಳು ಬರ್ತವೆ. ಒಂದು ಕುರುಬನಕಟ್ಟೆ ಕಂದಾಯದಲ್ಲಿ, ಕುರುಬನಕಟ್ಟೆಯಲ್ಲಿ ಇರ್ತಕ್ಕಂತಹ ಕಂದಾಯ ಏನಿದೆ ಅದರಲ್ಲಿ ಬಾದ್ರಿಯ ಕಂದಾಯ, ಅಂದರೆ ಇದು ಈಟಿಯ ಸ್ವರೂಪವಾಗಿರ್ತದೆ. ಅದಕ್ಕೆ ಅಡ್ಡಪಟ್ಟಿ, ಲಿಂಗ, 5 ಹರಡೆ ಮತ್ತು ಕೆಳಗಡೆ ಗೂಟ, ಇಷ್ಟು ಬಂದು ಒಳಗಡೆ ಕಕ್ಕೆ ಮರವನ್ನು ಹಾಕಿ ಕುರುಬನಕಟ್ಟೆ ಕಂದಾಯವನ್ನು ಮಾಡ್ತೀವಿ. ಇನ್ನೊಂದು ಭಾರಿ ಕಂದಾಯ. ಭಾರಿ ಕಂದಾಯ ಅಂತಂದರೆ ಒಳಗಡೆ ಬಸವ ಇರ್ತದೆ, ಅದರಲ್ಲಿ 4 ಕಾಲಿನ ಮಂಟಪ ಇರ್ತದೆ. ಮಂಟಪಕ್ಕೆ 5 ಹರಡೆಗಳು ಹಾಕಿ ಭಾರಿ ಕಂದಾಯವನ್ನು ಮಾಡ್ತೀವಿ. ಈ ಎಲ್ಲದಕ್ಕಿಂತ ತೂಕವಾದದ್ದು ಮತ್ತು ಹಿರಿಯ ಸ್ಥಾನ ಯಾವುದಕ್ಕೆ ಬರ್ತದೆ ಅಂತಂದರೆ ಭಾರಿ ಕಂದಾಯಕ್ಕೆ ಬರ್ತದೆ. ಏಕೆಂದರೆ ಸ್ವಾಮಿ ಮಂಟೇಸ್ವಾಮಿಯವರು ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ ಅದನ್ನು ಒತ್ತು ಬಂದಿದ್ದು ಅವರು. ಅದನ್ನೇ ಪ್ರಥಮ ಮಂಟಪದ ಕಂದಾಯವೇ ಪ್ರಥಮ. ಅವರು ಒತ್ತು ಬಂದು ಅವ್ರು ಏನು ಕಂದಾಯ ಅಂತ ಹೇಳ್ತಾರಲ್ಲ, ಅದೇ ಮೂಲವಾದ ಕಂದಾಯ ಯಾವುದು? ಮಂಟಪದ ಕಂದಾಯ. ಎರಡನೇದಾಗಿ ಚೆನ್ನಯ್ಯನಿಗೆ ಅವರ ಶಿಷ್ಯರು ಏನಿರ್ತಾರೆ ಅವರಿಗೆ ಮಾಡಿಕೊಟ್ಟದ್ದೇ ಈ ಬಾದ್ರಿಯ ಕಂದಾಯ. ನಮ್ಮ ಹತ್ರ ಬಂದು ಕಂದಾಯ ಬೇಕು ಅಂದ ತಕ್ಷಣ ಏನು ಮಾಡಿ ಯಾರು ಮಾಡಬೇಕು ಅಂತಂದರೆ ಅವರು ವಿಶ್ವಕರ್ಮರಾಗಿರಬೇಕು. ಅದರಲ್ಲಿಯೂ ಸಿದ್ದಪ್ಪಾಜಿ ಮತ್ತು ಮಂಟೇಸ್ವಾಮಿಯವರು ನೀಲಗಾರರ ಪರಂಪರೆಗೆ ಸೇರಿದವರಾದರೆ ಇನ್ನೂ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ. ಯಾಕೆಂದರೆ ಅದು ಅವ್ರಿಗೆ ಗೊತ್ತಿರ್ತದೆ ನಮ್ಮನೆ ದೇವರು, ಮತ್ತು ಅದರ ಭಯ ಮತ್ತು ಭಕ್ತಿಯಿಂದ ಮಾಡಿಕೊಡ್ತಾರೆ. ಪ್ರಥಮವಾಗಿ
ನೀವು ಬಂದು ಕಂದಾಯವನ್ನು ನಮಗೆ ಕೊಟ್ಟ ತಕ್ಷಣ ನಾವೇನು ಮಾಡ್ತೀವಿ, ಮರ ಬೇಕು, ಕಕ್ಕೆ ಮರ ಬೇಕು. ಕಕ್ಕೆ ಮರವನ್ನು ಶುಭಗಳಿಗೆ ಮತ್ತು ಶುಭ ನಕ್ಷತ್ರ ಶುಭ ದಿನಗಳಲ್ಲಿ ನೋಡಿ ಮರವನ್ನು ಕಟ್ ಮಾಡಿ ಆ ಮರವನ್ನು ಒಣಗಿದ ನಂತರ ಹರಡೆಗಳು ಮತ್ತು ಈ ಕೊಳವೆಗಳು, ಲಿಂಗ, ಅಡ್ಡಪಟ್ಟಿ, ಬಾದ್ರಿ, ನಿಂಬೆಹಣ್ಣು ಎಲ್ಲವನ್ನು ಹಾಕಿ ಭಗವಂತನ ನಾವು ಇಲ್ಲಿ ನಮ್ಮ ಈ ಸ್ಥಳದಲ್ಲಿ ಸಿದ್ಧ ಮಾಡ್ತೀವಿ. ಸಿದ್ಧವಾದ ಈ ಕಂದಾಯವನ್ನು ಹೇಗೆ ತಗೊಂಡು ಹೋಗ್ಬೇಕಪ್ಪ ಅಂತಂದರೆ, ಸಾಮಾನ್ಯವಾಗಿ ನೀವು ಹೀಗೆ ತಗೊಂಡೋಗಿ ಮಡಿಕೊಂಡ್ರೆ ಪೂಜೆ ಮಾಡಲಿಕ್ಕೆ ಅದು ಅರ್ಹ ಅಲ್ಲ. ನಮ್ಮ ಈ ಕಡೆ ಪರಂಪರೆಯಲ್ಲಿ ಏನು ಬರ್ತದೆ, ಕಣ್ಣು ತೆರೆಸುವ ಕಾರ್ಯಕ್ರಮ. ಅಂದರೆ ಈಗ ಇದು ಮರ ಪಂಚಲೋಹ ಅಷ್ಟೇ. ನಾವು ಇದನ್ನು ಯಾವ ರೀತಿ ಕಣ್ಣು ತೆರೆಸಬೇಕು ಅಂದರೆ, ಸ್ವಾಮಿಗೆ ಯಾವ ರೀತಿ ದೃಷ್ಟಿಯನ್ನು ಕೊಡಬೇಕು ಮತ್ತು ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಂದರೆ, ಕಂದಾಯವನ್ನು ತೆಗೆದುಕೊಂಡು ಹೋಗಿ, ಅಂದರೆ ಹರಿಯುವ ನದಿ ಜಲಶುದ್ಧಿ ಅಲ್ಲಿ ಕಂದಾಯವನ್ನು ಇರಿಸಿ, ಪ್ರಥಮವಾಗಿ ಪಂಚಭೂತಗಳು, ತದನಂತರ ಪಂಚ ಋಷಿಗಳು, ವಿಘ್ನೇಶ್ವರನಿಗೆ ಪೂಜೆ ಮಾಡಿ, ತದನಂತರ ಗಂಗೆ ಮಾತೆಗೆ ಪೂಜೆ ಮಾಡಿ, ಅಭಿಷೇಕಗಳು. ಯಾವ ರೀತಿಯ ಅಭಿಷೇಕ? ಹಾಲು, ಮೊಸರು ಇತ್ಯಾದಿ ಎಲ್ಲ ರೀತಿಯ ಶುದ್ಧೀಕರಣ ಮತ್ತು ನವೀನ ಅಭಿಷೇಕಗಳನ್ನು ಮಾಡಿ ಅದನ್ನು ತಿರ್ಗಾ ಹೊಳೆಯಿಂದ ಆಚೆ ತಂದು ದೃಷ್ಟಿಯನ್ನು ಕೊಡ್ತೀವಿ. ದೃಷ್ಟಿ ಅಂದರೆ ಯಾವ ಥರ? ಸೂತ್ರವನ್ನು ಕಟ್ಟಿ, ಒಂಬಾಳೆ, ಒಂಬಾಳೆಯನ್ನು ಮಾಡಿ, ಬಾಳೆಕಂದನ ನೆಟ್ಟು, ಬೂದುಗುಂಬಳಕಾಯಿ ಇಟ್ಟು ಸ್ವಾಮಿಗೆ ದೃಷ್ಟಿಯನ್ನು ಕೊಡ್ತೀವಿ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಸ್ವಾಮಿಯವರಿಗೆ ಮರಿಯನ್ನು ಹೊಡೆಯೋ ಪದ್ಧತಿ ಅಂತ ನಿಮ್ಮ ಕಡೆ ಗೊತ್ತಿರ್ತದೆ. ಸಾಮಾನ್ಯವಾಗಿ ಸ್ವಾಮಿಗೆ ಮರಿ ಹೊಡೆಯುವ ಪದ್ಧತಿ ಇಲ್ಲ. ಕಾರಣ, ಇವರು 5 ಜನರು ಯಾರು, ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ರಾಚಪ್ಪಾಜಿ ಮತ್ತು ಚೆನ್ನಜ್ಜಮ್ಮ ತಾಯಿ, ದೊಡ್ಡಮ್ಮ ತಾಯಿ ಅವರೆಲ್ಲ ಮಾಂಸಾಹಾರಿಗಳಲ್ಲ. ಅವ್ರು ಯಾರು? ಶಿವಶರಣರು. ಈ ಶಿವಶರಣರಿಗೆ ಮಾಂಸವನ್ನು ಕೊಡೋದು ನಿಷಿದ್ಧ. ಕಾಲಕ್ರಮೇಣ ಈ ಜನರ ಅಂದರೆ ಇನ್ನೊಂದು ವಿಚಾರ ಏನಾಗ್ತದೆ ಅಂತಂದರೆ, ನಮ್ಮ ಈ ಕಡೆ ಮಾಂಸಾಹಾರಿಗಳಿಗೂ ದೇವರೇ, ಸಸ್ಯಾಹಾರಿಗಳಿಗೂ ದೇವರೇ. ಆದ್ದರಿಂದ ಕೆಲವೊಂದಷ್ಟು ಜನ ರೂಢಿ ಮಾಡ್ಕೊಂಡು ಬಂದಿರ್ತಾರೆ ಅಂತ ಅವ್ರಿಗೆ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಕಣ್ಣು ತೆರೆಸುವಾಗ ಮಾಂಸಾಹಾರಿ ಅಥವಾ ಬಲಿಯನ್ನು ಕೊಡಕೂಡ್ದು. ನಾವೇನು ಮಾಡ್ತೀವಿ, ಬಾಳೆಕಂದು ಮತ್ತು ಬೂದುಗುಂಬಳಕಾಯಲ್ಲಿ ಸ್ವಾಮಿಗೆ ದೃಷ್ಟಿಯನ್ನು ಕೊಟ್ಟು ಅದರಿಂದ ಸ್ವಾಮಿಗೆ ಶಕ್ತಿಯನ್ನು ತುಂಬ್ತೀವಿ. ದೈವ ಆವಾಹನೆಯನ್ನು ಮಾಡ್ತೀವಿ. ಆವಾಹನೆ ಆದ ನಂತರ ಶಿಲ್ಪಿಗಳಿಗೆ ಅಂತ ನಮಗೆ ಯಾವ ಥರ ಕೊಡ್ತಾರೆ ಅಂತಂದರೆ, ಅಕ್ಕಿ, ಬೇಳೆ, ದವಸ ಧಾನ್ಯಗಳನ್ನು ಕೊಟ್ಟು, ವಸ್ತ್ರಗಳನ್ನು ಕೊಟ್ಟು ನಾವು ಸ್ವಾಮಿಗೆ ಕೈ ಮುಗಿತೀವಿ. ಏನಂತ? ಅಪ್ಪ, ನನ್ನ ಮನೆದೇವರಾದಂಥ ಸಿದ್ದಪ್ಪಾಜಿ, ಮಂಟೇಸ್ವಾಮಿಯವರೇ, ನಾವು ನಿಮ್ಮನ್ನು ಈ ಕಂದಾಯಕ್ಕೆ ಕರೆದು ಕುಣಿಸಿದ್ದೀವಿ. ನೀವು ನಮಗೆ ಇವತ್ತಿಂದ ನೀವು ದೇವರು. ಇದೇ ರೀತಿ ನಿಮ್ಮನ್ನು ನೋಡಿ ಯಾರ್ಯಾರು ಕೈ ಮುಗಿತಾರೋ ಅವ್ರಿಗೆಲ್ಲ ನೀವು ಇವತ್ತಿಂದ ದೇವರು ಅಂತ ಹೇಳಿ ನಾವು ಕೈ ಮುಗಿದು ಹರಿಸಿ ಕಂದಾಯನ ಒಪ್ಪಿಸ್ತೀವಿ. ತದನಂತರ ಗ್ರಾಮದಲ್ಲಿ ಮೆರವಣಿಗೆಯನ್ನು ಮಾಡಿ ಅಲ್ಲಿಂದ ಸ್ವಾಮಿಯನ್ನು ಗುಡಿಗೆ ಸೇರಿಸುವ ಪದ್ಧತಿ. ನಾವು ಕೊಳ್ಳೇಗಾಲದ ಶಿಲ್ಪಿಯಾದ ಅರ್ಜುನ್ ಆಚಾರ್ಯ ಅಂತ ಕಂದಾಯಗಳು, ಜೋಡಿ ಕಂದಾಯಗಳು ಮತ್ತು ಭಾರಿ ಕಂದಾಯ, ದೇವರ ವಿಗ್ರಹಗಳು, ಪಂಚಲೋಹ ಶಿಲ್ಪಗಳು ಮತ್ತು ಕವಚಗಳನ್ನು ಮಾಡಿಕೊಡ್ತೇವೆ. ನಮ್ಮ ಕೊಳ್ಳೇಗಾಲ ಭಾಗದ ಸುತ್ತಮುತ್ತ ಯಾರೇ ಬಂದರೂ ಸಹ ಪ್ರೀತಿ ಮತ್ತು ವಿಶ್ವಾಸದಿಂದ ಭಕ್ತಿಯಿಂದ ಮಾಡಿಕೊಡ್ತೇವೆ. ನಮ್ಮ ಹೆಸರು ಅರ್ಜುನ್ ಅಂತ, ಚಿನ್ನದ ಅಂಗಡಿ ಬೀದಿ, ಕೊಳ್ಳೇಗಾಲ. ಸ್ವಾಗತ ಎಲ್ಲರಿಗೂ ಕೂಡ. ಬನ್ನಿ, ಇವಾಗ ನಾನು ಇವತ್ತು ಕುರುಬನಕಟ್ಟೆ ಮಠ ಆ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಈ ಸ್ಥಳ ಬಂದು ನಮ್ಮ ಕೊಳ್ಳೇಗಾಲದಿಂದ ಸುಮಾರು 10 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಕುರುಬನಕಟ್ಟೆ ಅಂತೇಳಿ.
ಇವತ್ತು ಭಾಳ ವಿಶೇಷವಾದ ದಿನ. ನಮ್ಮ ಇವತ್ತು ಸೋಮವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿಗೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತು ಅವತ್ತು ದಾಸೋಹ ಕೂಡ ಇರ್ತದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಈ ಪರಂಪರೆ ಬಂದು ಮಂಟೇಯ ಸ್ವಾಮಿ ಮಠ ಅಂಥೇಳಿ ಬೊಪ್ಪೇಗೌಡನಪುರದಲ್ಲಿದೆ. ಅವರ ಶಿಷ್ಯಂದಿರು ಇವರು, ಲಿಂಗಯ್ಯ ಮತ್ತು ಚೆನ್ನಯ್ಯ ಅಂಥೇಳಿ. ಇದು ಜೀವಂತ ಗದ್ದಿಗೆ. ನೀವು ಹೇಗೆ ರಾಘವೇಂದ್ರ ಸ್ವಾಮಿಗಳ ಮಠ ನೋಡ್ತೀರಾ ಹಾಗೆ ಅದೇ ಥರ ಇದು ಒಂದು ಗದ್ದಿಗೆ. ನಾವು ಇದನ್ನು ಏನಂದರೆ ಐಡಲ್ ವರ್ಷಿಪ್ ಇಲ್ಲ, ನಮ್ಮಲ್ಲಿ ಉತ್ಸವ ಮೂರ್ತಿಗಳಾಗಿ ಕಂದಾಯಗಳಂತ ಇದೆ. ಸೊ ಏನೇ ಒಂದು ಅಕ್ಕಪಕ್ಕ ಗ್ರಾಮಗಳಿಗೆ ಉತ್ಸವಗಳು ಮತ್ತೊಂದು ಮಗದೊಂದು ಆಗಬೇಕಾದ್ರೆ ಹಬ್ಬಗಳಿಗೆ ಇಲ್ಲಿಂದ ಕಂದಾಯಗಳನ್ನು ತೊಗೊಂಡೋಗಿ ಮೆರವಣಿಗೆಗಳನ್ನು ಮಾಡ್ತಾರೆ. ಮತ್ತು ಇಲ್ಲಿ ನೀಲಗಾರ ಸಂಪ್ರದಾಯ ಮತ್ತು ಸೂಫಿ ಸಂಪ್ರದಾಯದಂತೆ ಪರಂಪರೆ ಇರೋದು. ನಮ್ಮ ವಂಶಸ್ಥರು ಆ ಕಾಲದಿಂದ ಒಂದು ಏನು ನಡ್ಕೊಂಡು ಬಂದಿದ್ದಾರೆ ಅದರಂತೆ ನಾವು ಕೂಡ ಧರ್ಮಾಧಿಕಾರಿಗಳಾಗಿ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು ಬಂದು ವರುಣ್ ಲಿಂಗರಾಜ ಅರಸ್ ಅಂತ ಹೇಳಿ. 2007ರಿಂದ ನಾನು ಧರ್ಮಾಧಿಕಾರಿಗಳಾಗಿ ಈ ಕ್ಷೇತ್ರವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇಲ್ಲಿ ಬಂದವರಿಗೆಲ್ಲ ಸುಮಾರು ಜನಕ್ಕೆ ಅವರವರ ಹರಕೆಗಳೇನಿರುತ್ತೆ ಅದನ್ನು ತೀರಿಸಿ ಪೂಜೆ ಮಾಡಿ ಹೋಗ್ತಾರೆ. ಎಲ್ಲ ಒಂದು ಸಮುದಾಯದವರು ಇಲ್ಲಿ ಭಕ್ತರಿದ್ದಾರೆ. ಇಲ್ಲಿ ಯಾವುದೇ ರೀತಿ ಇದಿಲ್ಲ, ಇದು ಜಾತ್ಯತೀತ ಪರಂಪರೆ. ಸೊ ಯಾರೇ ಬಂದು ಸ್ವಾಮಿನ ಬೇಡ್ತಾರೆ ಅವರವರಿಗೆ ಆದಂಥ ಅನುಭವಗಳು ಒಳ್ಳೆಯದಾಗಿದೆ. ಅದೇ ರೀತಿ ಅವರ ಇನ್ನೂ ಏನಿದೆ ಅವರ ಕಷ್ಟಗಳೆಲ್ಲ ಕಳೆದು ಒಳ್ಳೆಯದಾಗಲಿ ಅಂಥೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. ಸೊ ಕುರುಬನಕಟ್ಟೆಯ ಈ ಲಿಂಗಯ್ಯ ಚೆನ್ನಯ್ಯನ ಗದ್ದಿಗೆಯ ಹಿಂಭಾಗದಲ್ಲಿರುವಂತಹ ಒಂದು ಪಾಯಿಂಟಲ್ಲಿ ಇದ್ದೀನಿ, ನೋಡ್ಬೋದು. ಬನ್ನಿ ಮುಂದೆ ಹಾಗೆ ಹೋಗೋಣ. ನನ್ನ ಸುತ್ತಲೂ ಕೂಡ ನೀವು ಇಲ್ಲಿ ಗುಡ್ಡಗಾಡುಗಳನ್ನು ನೋಡ್ಬೋದು ಸ್ನೇಹಿತರೆ. ಸೊ ಸುಮಾರು ವರ್ಷಗಳ ಹಿಂದೆ ಲಿಂಗಯ್ಯ ಚೆನ್ನಯ್ಯ ಅನ್ನುವಂತಹ ಮಂಟೆಸ್ವಾಮಿಗಳ ಶಿಷ್ಯರು ಈ ಒಂದು ಸ್ಥಳದಲ್ಲಿ ಯೋಗ ನಿದ್ರೆಗೆ ಜಾರಿರುವಂತಹ ಗದ್ದಿಗೆ ಸ್ನೇಹಿತರೆ. ಈ ಸ್ಥಳದಲ್ಲಿ ಮಂಟೆಸ್ವಾಮಿಗಳು ತಪವನ್ನು ಮಾಡಿರ್ತಾರೆ ಅಂತ ಹೇಳಲಾಗುತ್ತೆ. ಸೊ ಮಂಟೆಸ್ವಾಮಿಗಳ ತಪೋಭೂಮಿ ಅಂತ ಹೇಳ್ಬೋದು. ಕೊನೆಗೆ ಅವರ ಮುಖ್ಯ ಶಿಷ್ಯರಾದಂತಹ ಲಿಂಗಯ್ಯ ಚೆನ್ನಯ್ಯನವರು ಇದೇ ಸ್ಥಳದಲ್ಲಿ ಅವರು ಗದ್ದಿಗೆಯನ್ನು ಮಾಡಿಸಿಕೊಳ್ತಾರೆ. ಇವತ್ತು ಕುರುಬನಕಟ್ಟೆಯ ದೇವಸ್ಥಾನವಾಗಿರುವಂಥದ್ದು. ಮಂಟೆಸ್ವಾಮಿಗಳು ಮತ್ತು ಸಿದ್ದಪ್ಪಾಜಿ ಜೊತೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಮಂಟೆಸ್ವಾಮಿಗಳು ಒಂದಷ್ಟು ಕಾಲ ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಸ್ನೇಹಿತರೆ. ಆ ತಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಕುರಿಯನ್ನು ಹಸುವುಗಳನ್ನು ಕಾಯ್ತಿದ್ದಂತಹ ವೀರ ಸಹೋದರರಾದ ಲಿಂಗಯ್ಯ ಚೆನ್ನಯ್ಯನವರು ಸ್ವಾಮಿಗಳ ಶಿವಯೋಗಿಗಳ ಸಿದ್ಧಪುರುಷರಾದಂತಹ ಮಂಟೆಸ್ವಾಮಿಗಳ ತಪೋಭಂಗ ಆಗಬಾರದು, ಅವರ ತಪಸ್ಸಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ಇಲ್ಲಿರುವಂತಹ ಕಾಡು ಮೃಗಗಳ ಹಾವಳಿಗಳಿಂದ ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಕೊನೆಗೆ ಮಂಟೆಸ್ವಾಮಿಗಳು ತಪಸ್ಸಿಗೆ ಕೂರುವಂತಹ ಸಂದರ್ಭದಲ್ಲಿ ಅವರ ತೇಜಸ್ಸು ಪ್ರಭೆ ತುಂಬ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಕಾಡು ಮೃಗಗಳು ಆ ಒಂದು ಭಯಭೀತರಾಗಿ ಆ ಮಂಟೆಸ್ವಾಮಿಗಳ ತಪ ಮಾಡುವಂತಹ ಸಂದರ್ಭದಲ್ಲಿ ದಾಳಿ ಮಾಡ್ತಾ ಇದ್ವಂತೆ. ಹುಲಿ, ಚಿರತೆ, ಕರಡಿಗಳಂತಹ ಕ್ರೂರ ಮೃಗಗಳು. ಸೊ ಅವರು ಇಲ್ಲಿ ವೀರ ಸಹೋದರರಾದಂತಹ ಚೆನ್ನಯ್ಯ ಲಿಂಗಯ್ಯನವರ ಒಂದು ಮಂತ್ರಶಕ್ತಿಯಿಂದ ಆ ಸ್ವಾಮಿಯನ್ನು ಈ ಕಾಡು ಮೃಗಗಳ ದಾಳಿಗಳಿಂದ ರಕ್ಷಣೆ ಮಾಡ್ತಾ ಇದ್ರಂತೆ. ಉತ್ತರ ದೇಶದಿಂದ ಕಲ್ಯಾಣದಿಂದ ಬಂದಂತಹ ಹಲವಾರು ಶರಣರಿಗೆ, ಸಾಧು ಸಂತರಿಗೆ, ಶಿವಯೋಗಿಗಳಿಗೆ ಇಲ್ಲೇ ಕಾಯುತ್ತಿದ್ದಂತಹ ಆ ಕುರಿ ಹಾಲು, ಹಸುವಿನ ಹಾಲುಗಳನ್ನು ಅವರಿಗೆ ನೀಡಿ ಅವರ ಸೇವೆಯನ್ನು ಮಾಡ್ತಿದ್ದಂತಹ ಸ್ಥಳ. ಕೊನೆಗೆ ಆ ಗುರು ಕೃಪೆಯಿಂದ ಇದೇ ಸ್ಥಳದಲ್ಲಿ ಅವರು ಕೂತು ಶಿವಶರಣರು ಶಿವಯೋಗದ ಬಗ್ಗೆ ಚರ್ಚೆ ಮಾಡ್ತಿದ್ದಂತಹ ಸ್ಥಳ, ಸಾಧು ಸಂತರು ಬಂದು ಕೂರುತ್ತಿದ್ದಂತಹ ಸ್ಥಳ. ಇವತ್ತು ಆ ಕಟ್ಟೆಯೇ ಕುರುಬನಕಟ್ಟೆ ಅಂತೇಳಿ ಹೆಸರುವಾಸಿಯಾಗಿದೆ. ಹಾಗೆ ಹಿಂದೆ ಧರೆಗೆ ದೊಡ್ಡವರ ಮಂಟೆಸ್ವಾಮಿಗಳ ಆ ಒಂದು ಗುರುಭಕ್ತಿಯ ಸಾರುವುದಕ್ಕೋಸ್ಕರ ರಾಚಪ್ಪಾಜಿಯವರು ವಿಜಯನಗರದಲ್ಲಿದ್ದಂತಹ ಗಾನಗಾರುಡಿಗರ ವಿರುದ್ಧ ಕೆಲವು ಮೋಡಿಗಳನ್ನು ಹಾಕಿ ಗೆಲ್ತಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಈ ಗಾನಗಾರುಡಿಗರ ಕುಲದೇವತೆಯಾಗಿದ್ದಂತಹ ಮಲಯಾಳ ದುರ್ಗಿ ಏನಿದ್ದಾಳೆ ಆಕೆ ಶಕ್ತಿಯ ಬಳಸಿಕೊಂಡು ಈ ವಿಜಯನಗರದ ಗಾನಗಾರುಡಿಗರು ಈ ಮೋಡಿ ವಿದ್ಯೆಗಳನ್ನು ಹಾಕಿ ಜನರನ್ನು ಭಯಭೀತಿಯನ್ನುಗೊಳಿಸ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂತಹ ರಾಚಪ್ಪಾಜಿಯವರು ಅವರ ಎಲ್ಲ 24 ಮೋಡಿಗಳು, ರಣಮೋಡಿ, ರಾಜಮೋಡಿ, ಜಲಮೋಡಿ, ಅಗ್ನಿಮೋಡಿ, ಹೀಗೆ ಆಕಾಶ ಮೋಡಿ, ಹೀಗೆ ಎಲ್ಲ ಥರದ ಮೋಡಿಗಳನ್ನು ಗೆದ್ದು ಆ ಒಂದು ಮಲಯಾಳ ದುರ್ಗಿಗೆ ಅರಿವನ್ನು ಉಂಟು ಮಾಡಿದಂತಹ ರಾಚಪ್ಪಾಜಿ ಅವರು ತಮ್ಮ ಸ್ವಾಧೀನಕ್ಕೆ ಪಡ್ಕೋತಾರೆ. ಹಾಗಾಗಿ ಯಂತ್ರಶಕ್ತಿ ಮಂತ್ರಶಕ್ತಿಗಿಂತ ಗುರುವಿನ ಆಧ್ಯಾತ್ಮಿಕ ಶಕ್ತಿ ಅನ್ನುವಂಥದ್ದನ್ನು ಆಕೆಗೆ ಮನವರಿಕೆಯನ್ನು ಮಾಡಿ ಕೊನೆಗೆ ಈ ಒಂದು ಭಾಗಕ್ಕೆ ಆಕೆಯನ್ನು ಕರೆತಂದು ಇಲ್ಲಿ ಮುಂದೆ ಆಕೆ ಮಲಯಾಳ ದುರ್ಗಿ ಇದೇ ಕುರುಬನಕಟ್ಟೆಯ ಈ ಭಾಗದಲ್ಲಿ ನೆಲೆಸ್ತಾಳೆ ತಾಯಿ ಅಂತ ಹೇಳ್ಬೋದು. ಇಲ್ಲಿ ನೀವು ಕಾಣುವಂತಹ ಆ ತಾಯಿಯೇ ಮಲಯಾಳಿ ದುರ್ಗಮ್ಮ.
ಸ್ನೇಹಿತರೆ, ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಏನು ಕಾಣ್ತಾ ಇದ್ದೀರ ಕಟ್ಟೆ, ಇದು ಆ್ಯಕ್ಚುಲಿ ಬಂದು ಬಾವಿ. ಅದನ್ನೆಲ್ಲ ಮುಚ್ಚಿ ಇವಾಗ ಒಂದು ಚೌಕಾಕಾರದ ರಂಧ್ರವನ್ನು ಮಾಡಿರ್ತಾರೆ. ಸೊ ಇಲ್ಲಿಗೆ ಹಸುವಿನಿಂದ ಕರೆದಂತಹ ಹಾಲನ್ನು ಸ್ವಾಮಿಗೆ ಒಳಗಡೆ ಅಭಿಷೇಕಕ್ಕೆ ಬಿಡ್ತಾರೆ. ಈ ಒಂದು ಬಾವಿಯ ರಂಧ್ರದ ಒಳಗೆ ಇಲ್ಲಿ ಏನು ಕಾಣ್ತಾ ಇದ್ದೀರಾ, ಈ ಬಾವಿಯ ರಂಧ್ರದ ಕೆಳಗಡೆ ಸೊ ಹೊಸದಾಗಿ ಕರುವನ್ನು ಹಾಕಿದಂತಹ ಗಿನ್ನಿನ ಹಾಲು ಮತ್ತು ಹಾಲನ್ನು ತಂದು ಅಭಿಷೇಕವನ್ನು ಮಾಡಲಾಗುತ್ತೆ ಸ್ವಾಮಿಗೆ. ಸೊ ಒಳಭಾಗದಲ್ಲಿ ಲಿಂಗಯ್ಯ ಚೆನ್ನೈನ ಗದ್ದಿಗೆ ಕೂಡು ಗದ್ದಿಗೆಯನ್ನು ಮಾಡಿ ಮೇಲ್ಗಡೆ ಒಳಗಡೆ ಸ್ವಾಮಿಯ ಶಿವನ ಬಿಂಬವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರ ಮೂಲ ಗದ್ದಿಗೆ ಅದು. ಮೈ ಮೇಲೆ ಬಕೆಟ್ ಪೂಜೆ ಮಾಡಿಬಿಟ್ಟು ಕಟ್ಟೋಡಿ ಮುಡಿಗಳು ಹಾಕ್ಸಿ ನನಗೆ ಡೈಲಿ ಕಪ್ಪು ದೋಸೆ ಹಚ್ಚಿ ಇನ್ನೊಂದು 3 ವಾರ ಬಂದು ಪೂಜೆ ಮಾಡಿಸಿ ಕಟ್ಟೋಡಿಸಿ ಅರ್ಕ ಮಾಡ್ಕೊಂಡು ಹೋಗಿ ಜನಗಳೆಲ್ಲ ಒಳ್ಳೆಯದಾಗ್ತದೆ ಸರ್. ಇಲ್ಲಿ ನೋಡ್ಬೋದು ಮಂಟೆ ಸ್ವಾಮಿಗಳು ಬಲಗೈಯಲ್ಲಿ ನಾಗತಂಬೂರಿಯನ್ನು ಹಿಡಿದು ಎಡಗೈಯಲ್ಲಿ ಬಾರಿ ಕಂಡಾಯವನ್ನು ಮಂಟಪ ಕಂಡಾಯವನ್ನು ಹಿಡಿದು ಸೊ ಬಸವನ ಮೇಲೆ ಉತ್ತರ ಕಡೆಯಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡುವಂತಹ ಒಂದು ಚಿತ್ರವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ಕಲ್ಯಾಣ ತುರುಕಾಣ್ಯ ಉಳುಮೆ ಮಹಾಮನೆ ವನ್ನನಾಯಕನಹಳ್ಳಿ ಹಾದಿ ಮಳವಳ್ಳಿ ಮಾರೇಹಳ್ಳಿ ಕುಂತೂರು ರಾಜೆ ಬೊಪ್ಪೇಗೌಡನಪುರ. ಸೊ ಅವರು ಬಂದಂತಹ ದಾರಿಯನ್ನು ಈ ಫೋಟೋದಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ನೋಡಿ, ಬಂದಂತಹ ಭಕ್ತಾದಿಗಳಿಗೆ ಗಂಡು ಮಕ್ಕಳಿಗೆ ಬಲಗೈಯಲ್ಲಿ ಬಳೆಯನ್ನು ಹಾಕಲಾಗುತ್ತೆ ಮತ್ತು ಕಪ್ಪು ದುಳ್ತವನ್ನು ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಾಕಿ ಕೊಡಲಾಗುತ್ತೆ. ಏನೇ ದೃಷ್ಟಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂಥೇಳಿ ಈ ಬಳೆಯ ಒಳಭಾಗದಲ್ಲಿ ತಗಡು ಮತ್ತು ಕಪ್ಪು ದುಳ್ತವನ್ನು ಹಾಕಿರ್ತಾರೆ. ಸೊ ಅದು ಹೆಣ್ಣು ಮಕ್ಕಳಿಗೆ ಎಡಗೈ, ಗಂಡು ಮಕ್ಕಳಿಗೆ ಬಲಗೈ. ಓಕೆ. ಜನಸಾಮಾನ್ಯರ ಭಾಷೆಯಲ್ಲಿ ಅಥವಾ ಲೌಕಿಕ ಅರ್ಥದಲ್ಲಿ ಕಂದಾಯವನ್ನು ಪಂಚಲೋಹದ ದಂಡ, ಧರ್ಮದಂಡ, ವಿಜಯದ ಧ್ವಜ ಅಂತ ಹೇಳ್ತಾರೆ. ನೀಲಗಾರ ಪರಂಪರೆಯಲ್ಲಿ ಇದನ್ನು ಕಣ್ಣಿಗೆ ಕಾಣುವ ದೈವ, ಕಂಡವರ ಕಾಯುವ ದೈವ, ಮೆರೆಯುವ ಉತ್ಸವ ಮೂರ್ತಿ ಅಂತ ಹೇಳಲಾಗುತ್ತೆ. ಹಾಗೆ ಆಧ್ಯಾತ್ಮಿಕದ ಅರ್ಥದಲ್ಲಿ ಇದನ್ನು ಜ್ಞಾನದಂಡ, ಮಂಟೆ ಸ್ವಾಮಿಗಳ ಶಕ್ತಿ ಆಯುಧ, ಯೋಗ ಸಿದ್ಧ ಪುರುಷರ ಬೆನ್ನು ಹುರಿ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಹೀಗೆ ನಾವು ಈ ಒಂದು ಕಂದಾಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ನಾವು ನಂದಿ ಆಗಮ ಲೀಲೆ, ಮಂಟೆಸ್ವಾಮಿಯ ಕಾವ್ಯ ಪರಂಪರೆ, ಹಾಗೆ ಆದಿಶೈವ ಪರಂಪರೆಯಲ್ಲಿ ಬರುವಂತಹ ಶಿವಯೋಗದ ತತ್ವ ಸಿದ್ಧಾಂತ, ಸಟ್ ಸ್ಥಳದ ಸಿದ್ಧಾಂತ, ಈ ಎಲ್ಲ ವಿಶ್ಲೇಷಣೆಗಳನ್ನು ಮಾಹಿತಿಗಳನ್ನು ಕಲೆ ಹಾಕಿ ನೋಡಿದಾಗ ನಮಗೆ ಕಂದಾಯದ ಕೆಲವೊಂದು ವಿಶ್ಲೇಷಣೆಗಳನ್ನು, ಆ ಮೂಲ ಪರಿಕಲ್ಪನೆಯನ್ನು ನಾವು ಕಾಣ್ಬೋದು. ಈಗ ನಾವು ಅದರ ಹಿನ್ನೆಲೆಯನ್ನು ನೋಡೋದಾದರೆ, ಹಿಂದೆ ಉತ್ತರ ಭಾಗದಲ್ಲಿರುವಂತಹ ಉಳುಮೆ ಕಾಡು ಅನ್ನುವಂತಹ ಸ್ಥಳದಲ್ಲಿ ಎಲ್ಲ ಸಿದ್ಧಮುನಿಗಳು ಗುರು ಪರಂಪರೆಯರು ಸೇರುತ್ತಿದ್ದಂತಹ ಒಂದು ಸ್ಥಳ ಸ್ನೇಹಿತರೆ. ಹೀಗೆ ಇವರ ಪರಂಪರೆಯಲ್ಲಿ ನಾಥಪಂಥ, ಸೂಫಿ ಪಂಥ, ಸಿದ್ಧಪಂಥ, ಅರೂಢ ಪಂಥ, ಅವಧೂತ ಪಂಥದ ಅನೇಕ ಗುರುವರೆಯರು ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಗುರುಗಳನ್ನು ಭೇಟಿಯಾಗುತ್ತಿದ್ದಂತಹ ಒಂದು ಸ್ಥಳ. ಹೀಗೆ ಮತ್ಸ್ಯೇಂದ್ರನಾಥರು ಮತ್ತು ಮಂಟೆಸ್ವಾಮಿಗಳು ಮುಖಾಮುಖಿ ಆಗುವಂತಹ ಸಂದರ್ಭದಲ್ಲಿ ಅವರು ಈ ಕಲ್ಲು ನೀರು ಕರಗೋ ಹೊತ್ತು ಸಂದರ್ಭದಲ್ಲಿ ಇವರು ಒಂದು ಪದ್ಮಾಸನವನ್ನು ಹಾಕಿ, ಉಮ್ಮತ್ತಿ ಒಲೆ, ಒಂದು ಬೃಹದಾದ ಕುಂಡದಲ್ಲಿ ಪದ್ಮಾಸನವನ್ನು ಹಾಕಿ ಶಿವಯೋಗ ಧ್ಯಾನದಲ್ಲಿ ಇವರು ತಪಸ್ಸಿಗೆ ಕೂರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರ ಯೋಗ ಶರೀರದಿಂದ ಒಂದು ಜ್ಞಾನಜ್ಯೋತಿ ಪ್ರಭೆ ಹೊರಹೊಮ್ಮುತ್ತದೆ ಸ್ನೇಹಿತರೆ. ಈ ಒಂದು ಜ್ಯೋತಿಯನ್ನು ಈ ಮತ್ಸ್ಯೇಂದ್ರನಾಥರು ಸಹಿಸಲು ಸಾಧ್ಯವಾಗದೆ ಅದೃಶ್ಯರಾಗ್ತಾರೆ. ಈ ಕಾರಣದಿಂದ ಮಂಟೆಸ್ವಾಮಿಗಳ ಆ ಒಂದು ಜ್ಯೋತಿ ಸ್ವರೂಪದಿಂದ ಉತ್ಪತ್ತಿಯಾದಂತಹ ಲೋಹದ ಗಟ್ಟಿ ಆ ಕುಂಡದಲ್ಲಿ ಶೇಷವಾಗಿ ಉಳಿದುಕೊಳ್ಳುತ್ತೆ ಸ್ನೇಹಿತರೆ.
ಅದು ಈ ಮಂಟೇಸ್ವಾಮಿಗಳ ಶಕ್ತಿಯ ವರ್ಗಾವಣೆ ಅಂತ ಹೇಳ್ಬೋದು. ಅದನ್ನು ಒಂದು ಶಿವನ ಶೂಲದ ಆಕಾರದಲ್ಲಿ ಮಾಡಿ ಅದಕ್ಕೆ ತಮ್ಮ ಶಕ್ತಿಯನ್ನು ಆ ಆಯುಧಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಆ ಒಂದು ಶಕ್ತಿ ಆಯುಧಕ್ಕೆ ಮುಂದೆ ನಾವು ಕಂದಾಯ ಅಂತ ಹೇಳಿ ಕರಿತೀವಿ. ಈ ಕಂದಾಯದ ಮೊಟ್ಟ ಮೊದಲ ಪರಿಕಲ್ಪನೆಯನ್ನು ಈ ಮಂಟೇಸ್ವಾಮಿಗಳೇ ಮಾಡಿದ್ದು ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರನೇ ನಾವು ಮಂಟೇಸ್ವಾಮಿಗಳನ್ನು ಕಂದಾಯದೊಡೆಯ ಅಂದರೆ ಕಂದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಯನ್ನು ಮಾಡಿದವರು ಅಂತ ಹೇಳಲಾಗುತ್ತೆ. ಸೊ ಅವರ ಬೆನ್ನಹುರಿ ಆ ಯೋಗ ಸಿದ್ಧ ಪುರುಷರು ಅಂದರೆ ಇಲ್ಲಿ ಮಂಟೇಸ್ವಾಮಿಗಳೇ ಆಗಿದ್ದಾರೆ ಸ್ನೇಹಿತರೆ. ಆ ಮಂಟೇಸ್ವಾಮಿಗಳು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪಡೆದಂತಹ ಅಪಾರವಾದ ಜ್ಞಾನ, ಆಧ್ಯಾತ್ಮಿಕ ಶಕ್ತಿಯನ್ನು ಈ ಒಂದು ಶಕ್ತಿ ಆಯುಧಕ್ಕೆ ದಾರಿಯನ್ನು ಎರೆದಿರುತ್ತಾರೆ. ಆ ಶಕ್ತಿ ಆಯುಧವೇ ಕಂದಾಯ ಅಂತ ಹೇಳಿ. ಆಧಾರ ಚಕ್ರದಿಂದ ಸಹಸ್ರಾರು ಚಕ್ರದಲ್ಲಿ ನಡೆಯುವಂತಹ ಬೆನ್ನುಹುರಿ, ಸೊ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಲ್ಲಿ ಕುಂಡಲಿನಿಯ ಶಕ್ತಿಯ ಒಂದು ಶಕ್ತಿ ಜಾಗೃತ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ಯೋಗ ಪುರುಷರು, ಯೋಗ ಸಿದ್ಧ ಪುರುಷರು ತಮ್ಮ ಸಂಕಲ್ಪದಂತೆ ಏನು ಸಂಕಲ್ಪಿಸಿಕೊಳ್ಳುತ್ತಾರೋ ಆ ರೀತಿಯ ವಸ್ತುಗಳು ಆ ಯೋಗ ಶರೀರದಿಂದ ಬಿಡುಗಡೆ ಆಗುತ್ತೆ. ಕಾಯಕಲ್ಪ ಸಿದ್ಧಿ ಯೋಗವನ್ನು ಪಡೆದಂತಹ ಈ ಯೋಗ ಸಿದ್ಧ ಪುರುಷರೇ ಮಂಟೇಸ್ವಾಮಿಗಳು. ಇವರ ಯೋಗ ಶರೀರದ ಬೆನ್ನುಹುರಿಯಿಂದ ಆದಂತಹ ಆ ಶಕ್ತಿಯ ವರ್ಗಾವಣೆ, ಜ್ಞಾನದ ವರ್ಗಾವಣೆಯ ಇನ್ನೊಂದು ರೂಪವೇ ಕಂದಾಯ ಸ್ನೇಹಿತರೆ. ಹಾಗಾಗಿ ಕಂದಾಯವನ್ನು ನಾವು ಮಂಟೇಸ್ವಾಮಿಗಳ ಪ್ರತಿರೂಪ, ಸಿದ್ದಪ್ಪಾಜಿಯವರ ಪ್ರತಿರೂಪ ಅಂತ ಹೇಳಿ ಕರೀತೀವಿ. ಏಕೆಂದರೆ ಅವರು ಅನೇಕ ವರ್ಷಗಳಿಂದ ತಪಸ್ಸನ್ನು ಮಾಡಿ ಪಡೆದಂತಹ ಆ ಒಂದು ತಪೋಬಲ, ಆ ಅಪಾರವಾದ ಜ್ಞಾನದ ಶಕ್ತಿಯನ್ನು ಈ ಒಂದು ಆಯುಧಕ್ಕೆ ಅವರು ಆಧ್ಯಾತ್ಮಿಕ ಶಕ್ತಿಯನ್ನು ದಾರಿ ಎರೆದಿರುತ್ತಾರೆ. ನೀವು ಇಲ್ಲಿ ನಂದಿ ಮುರಿಯನ್ನು ನೋಡ್ಬೋದು ಸ್ನೇಹಿತರೆ. ಈ ನಂದಿ ಮುರಿಯನ್ನು ಕೂಡ ಕಂದಾಯಕ್ಕೆ ಕಟ್ಟಲಾಗುತ್ತೆ. ಇದು ಕೂಡ ಈ ಕಂದಾಯಕ್ಕೆ ಯಾವುದೇ ಥರದ ದೃಷ್ಟಿಗಳು ಆಗಬಾರ್ದು, ಮಾರಿ ಮಸನಿಯರ ಕಣ್ಣು ಬಿಡಬಾರ್ದು ಅಂಥೇಳಿ ಕಂದಾಯಕ್ಕೆ ಶಾಂತಿಯಾಗಲಿ ಅಂಥೇಳಿ ಈ ನಂದಿ ಮುರಿಯನ್ನು ಕೂಡ ಕಟ್ಟಲಾಗುತ್ತೆ. ಸೊ ಅದನ್ನು ಕೂಡ ನೀವು ಕಂದಾಯದಲ್ಲಿ ಕಾಣ್ಬೋದು ಸ್ನೇಹಿತರೆ. ಸೊ ಕುರುಬನಕಟ್ಟೆ ಒಳಭಾಗದಲ್ಲಿ ಬಂದರೆ ನೀವು ದಾಸೋಹ ಭವನವನ್ನು ನೋಡ್ತೀರಾ. ಇಲ್ಲಿ ನೋಡ್ಬೋದು, ಇದು ಕಂದಾಯ ಹೂ ಒಂಬಳೆ ಮಾಡುವಂತಹ ಸ್ಥಳ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅನ್ನದಾಸೋಹವೂ ಕೂಡ ಆಗುತ್ತಾ ಇರುತ್ತೆ. ನೀವು ಬಂದರೆ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಬೋದು ಸ್ನೇಹಿತರೆ. ಸೊ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ, ವಿಶೇಷವಾದ ದಿವಸಗಳಲ್ಲಿ ಇಲ್ಲಿ ಕುರುಬನಕಟ್ಟೆಯ ಈ ಒಂದು ಸನ್ನಿಧಾನದಲ್ಲೂ ಕೂಡ ಇಲ್ಲಿ ನೋಡ್ಬೋದು ಅನ್ನದಾಸೋಹ ಆಗ್ತಾ ಇರ್ತದೆ. ಆ ಒಂದು ಸ್ಥಳ ನೀವು ಬಂದರೆ ಪ್ರಸಾದವನ್ನು ಸ್ವೀಕರಿಸಿ ವೀಕ್ಷಕರೇ. ಖಾರದ ಅಡಿಗೆ ಊಟ, ಸಿಹಿ ಊಟ ಎಲ್ಲವೂ ಕೂಡ ಕುರುಬನಕಟ್ಟೆ ಸನ್ನಿಧಾನಕ್ಕೆ ಬಂದರೆ ನಿಮಗೆ ಸಿಗುತ್ತೆ ನೋಡಿ. ಶುಕ್ರವಾರದಂದು ಎಷ್ಟು ಜನ ಇಲ್ಲಿ ಬಂದು ನೆರೆದಿದ್ದಾರೆ ಅಂಥೇಳಿ ಒಳಗಡೆ ಎಲ್ಲ ಊಟ ನಡೀತಾ ಇದೆ. ಸೊ ಇದು ನಮ್ಮ ಈ ಒಂದು ಕುರುಬನಕಟ್ಟೆಯ ಕ್ಷೇತ್ರ ಪರಿಚಯವಾಗಿತ್ತು ಸ್ನೇಹಿತರೆ. ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ.